ಮೂಡಾ ಹಗರಣದಿಂದ ಮುಕ್ತಿ ಪಡೆಯುವ ಸಲುವಾಗಿ ಸಿಎಂ ಸಿದ್ದರಾಮಯ್ಯ ಪತ್ನಿ 14 ಸೈಟುಗಳನ್ನು ವಾಪಸ್ ಪಡೆದಿರೋ ಬಗ್ಗೆ ಕಾಂಗ್ರೆಸ್ಸಿಗರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಏಜೆನ್ಸಿಗಳನ್ನು ಬಿಟ್ಟು ಅವರನ್ನು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಮತ್ತು ಅವರಿಗೆ ತೊಂದರೆ ಮಾಡಬೇಕು ಅನ್ನುವಂಥದ್ದು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅನ್ನುವಂಥದ್ದು. ಎರಡನೇದು, ರಾಜಕೀಯವಾಗಿ ಅಂತ ಹೇಳಿದಾಗ ಪ್ರಧಾನಮಂತ್ರಿಗಳೇ ಅವರ ಚುನಾವಣಾ ಭಾಷಣದಲ್ಲಿ ಈ ಒಂದು ಮೂಡಾದ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ. ಅಂದರೆ ಅದು ರಾಜಕೀಯಕ್ಕೆ ಹೋಯ್ತಲ್ಲ. ಸಿದ್ದರಾಮಯ್ಯನವರ ಮೇಲೆ ಗೂಬೆ ಕೂಡಿಸುವಂಥ ಪ್ರಯತ್ನ ಇದೆ. ಅದರ ಬಗ್ಗೆ ಬಹಳಷ್ಟು ಕಾಶಿಗೊಂಡಿರುವ ಸಹೋದರಿ ಇವತ್ತು ತಮ್ಮ ನಿರ್ಣಯವನ್ನು ಕೈಗೊಂಡು 14 ಸೈಟ್ಗಳನ್ನು ವಾಪಸ್ ಮಾಡಿದ್ದಾರೆ. ಇಡಿ ಅವರು ಪ್ರಾಮಾಣಿಕವೇ ತಗೊಂಡಿರೋದು, ಅದೇನು ಅನ್ಯಾಯ ಮಾಡಿರೋ ತಗೊಂಡಿಲ್ಲ. ಅವರ ತಮ್ಮನ್ನು ಅವ್ರಿಗೆ ಕೃಷ್ಣ ಕುಂಕುಮ ಕೊಡೋಂಥ ಪರಿಪಾಠ ಇದೆ ನಮ್ಮ ಹಿಂದೂಗಳಲ್ಲಿ. ಆ ಥರ ಕೊಟ್ಟಿದ್ರು. ಅದನ್ನು ತೂದು ಏನೇನೋ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಪತಿಯಾದಂಥ ಸಿದ್ದರಾಮಯ್ಯನವರು 43 ವರ್ಷಗಳ ಕಾಲ ಒಂದು ಪ್ರಾಮಾಣಿಕವಾದಂಥ ರಾಜಕಾರಣವನ್ನು ಮಾಡಿದ್ದಾರೆ. ನನ್ನಿಂದ ಯಾಕೆ ಇದನ್ನೇ ಆಗಬೇಕು, ಇದನ್ನು ವಾಪಸ್ಸು ನೀವು ಆ ಥರ ಆದರೆ ನೀವು ಇದನ್ನು ವಾಪಸ್ ಪಡ್ಕೊಳ್ಳಿ, ನನಗೆ ಇದೇನೇನೂ ಅಲ್ಲ, ನನಗೆ ನನ್ನ ಯಜಮಾನರು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಬೇಕು ಅಂತ ಹೇಳಿದ್ರು. ವಾಪಸ್ ಬಹುತೇಕ ಅವರೊಬ್ಬರು ಒಬ್ಬ ಸಾಧ್ವಿ ಮಹಿಳೆ, ಎಂದು ಯಾರ ಜೊತೆಲೂ ಸಂಪರ್ಕ ಬಂದವರಲ್ಲ, ಎಲ್ಲೂ ಇಂಟರ್ಫಿಯರ್ ಆದವರಲ್ಲ, ಎಲ್ಲೂ ಕಾಣಿಸ್ಕೊಂಡವರಲ್ಲ. ಅವರು ಅಣ್ಣ ತಂಗಿ ಅವರ ನಡುವೆ ಆದದ್ದು ಇದನ್ನೆಲ್ಲ ಊಹಿಸಿರ್ಲಿಕ್ಕಿಲ್ಲ. ಅವರು ಎಲ್ಲ ನೋಡಿ ಅವರು ಮನಸ್ಸಿಗೆ ಘಾಸಿಯಾಗಿರ್ಬೋದು. ನಮ್ಮ ಮನೆತನದಲ್ಲಿ ಈ ಥರ ಎಂದು ನಾವು ಜನವಿರೋಧಿಯಾಗಿ. ಮೂಡಾದಿಂದ ಸಿಎಂ ಸಿದ್ದರಾಮಯ್ಯ ಪತ್ನಿ ಸೈಟ್ ವಾಪಸ್ ಪಡೆದಿರೋ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಇದೊಂದೇ ತಪ್ಪು ಮಾಡಿಲ್ಲ, ಮೂಡಾ ಸೈಟ್ಗಿಂತ ದೊಡ್ಡ ಹಗರಣ ಇದೆ ಅಂತ ಸ್ಫೋಟಕ ಆರೋಪ ಮಾಡಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಮೂಡಾ ಹಗರಣ ಮಾತ್ರ ಅಲ್ಲ, ಸಿಎಂ ಸಿದ್ದರಾಮಯ್ಯ ಇನ್ನೂ ಹಲವಾರು ಅಕ್ರಮಗಳನ್ನು ಎಸಗಿದ್ದಾರೆ. ಮೈಸೂರಿನಲ್ಲಿ ಭೂಮಿ ಮೇಲೆ, ಚಿನ್ನದ ಮೇಲೆ ವ್ಯಾಮೋಹ ಇಲ್ಲ ಅಂತಾರೆ ಅವರ ಶ್ರೀಮತಿಯವರು. ಈ ಹಿಂದೆ ಏನೆಲ್ಲ ಮಾಡಿದ್ದಾರೆ, ವೈಟ್ನರ್ ಹಾಕಿ ಎಲ್ಲ ಮುಗಿದೋಯ್ತು ಅಂತ ಅಂದ್ಕೊಂಡಿದ್ರು, ಈಗ ಇಲ್ಲಿಗೆ ಬಂದಿದ್ದಾರೆ ಅಂತ ಕಿಚಾಯಿಸಿದ್ದಾರೆ. ಇವತ್ತಿನ ಮುಖ್ಯಮಂತ್ರಿಗಳದು ಒಂದು ಹೇಳ್ತೀನಿ, ಬೇರೆ ಚರ್ಚೆ ಮಾಡೋಣಂತೆ. ಇದು ಒಂದೇ ತಪ್ಪಲ್ಲ ಮಾಡಿರೋದು. ಮೈಸೂರಿನಲ್ಲಿ ನನಗೆ ನೆಲದ ಬಗ್ಗೆ ವ್ಯಾಮೋಹ ಇಲ್ಲ, ನಮ್ಮ ಕುಟುಂಬದಲ್ಲಿ ನಮ್ಮ ಪತಿಯವರಿಗೆ ಭೂಮಿ ಮೇಲೆ ವ್ಯಾಮೋಹ ಇಲ್ಲ, ಚಿನ್ನದ ಮೇಲೆ ವ್ಯಾಮೋಹ ಇಲ್ಲ. ಇದೆಲ್ಲ ಏನು, ನೆನ್ನೆಯ ಒಂದು ಸೈಟನ್ನು ವಾಪಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದಕ್ಕೆ ಆಮೇಲೆ ಬರ್ತೀನಿ. ಈ ಮುಖ್ಯಮಂತ್ರಿಗಳು ಯಾವ ರೀತಿ ಯಾವ್ಯಾವ ಹಂತದಲ್ಲಿ ಯಾವ ಥರ ನಡ್ಕೊಂಡಿದ್ದಾರೆ, ಕಪ್ಪು ಚುಕ್ಕಿನೇ ನಾವು ಕಾಣದೇ ಇರತಕ್ಕಂಥ ರೀತಿಯಲ್ಲಿ. ಇವೆಲ್ಲ ವೈಟ್ನರ್ ಆಯಿತು, ಎಲ್ಲ ಆಯಿತು, ಎಲ್ಲ ಮುಗಿದೀಗಿ ಈಗ ಅಂತಿಮವಾಗಿ ಇಲ್ಲಿಗೆ ಬಂದು. ಮೂಡಾ ವಿಚಾರದಲ್ಲಿ ರಾಜಕೀಯ ಕೆಸರೆರಚಾಟ ಕೂಡ ಜೋರಾಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣಗೆ ಭದ್ರತೆ ಕೋರಿ ವಿಜಯೇಂದ್ರ ಪತ್ರ ಬರೆದಿದ್ದು, ಗೃಹ ಸಚಿವ ಪರಮೇಶ್ವರ್ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರವನ್ನ ಬರೆದಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಮೂಡಾದಂತಹ ದೊಡ್ಡ ಹಗರಣವನ್ನ ಬಯಲು ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಸೂಕ್ತ ಭದ್ರತೆ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸಿಎಂ ವಿರುದ್ಧ ಮತ್ತೊಂದು ಗಂಭೀರವಾದ ಆರೋಪ ಹೊರಿಸಲಾಗಿದೆ. ಸಿಎಂ ಕಟ್ಟಿದ್ದ ಮನೆಯ ದಾಖಲೆ ಸರಿ ಇಲ್ಲ ಅಂತ ಹೋರಾಟಗಾರ ಗಂಗರಾಜು ಗಂಭೀರ ಆರೋಪ ಮಾಡಿದ್ದಾರೆ. ಯಾರನ್ನೋ ನಂಬಿ ಆಸ್ತಿಗಳನ್ನು ಖರೀದಿ ಮಾಡಿದ್ದಾರೆ. ಈ ಹಿಂದೆ ಮಾರಿದ ಮನೆಯ ದಾಖಲೆಗಳೂ ಸರಿ ಇಲ್ಲ, ಈಗ ಕಟ್ತಾ ಇರುವ ಮನೆ ದಾಖಲೆಗಳೂ ಸರಿ ಇಲ್ಲ. ಮುಂದೆ ಎಲ್ಲಾ ದಾಖಲೆಗಳನ್ನ ರಿಲೀಸ್ ಮಾಡ್ತೀನಿ ಅಂದಿದ್ದಾರೆ. ಇನ್ನು ಮೂಡಾ ಹಗರಣ ಬಯಲು ಮಾಡಿದ್ದ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿಗೊಳಿಸಲಾಗಿದೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಮೈಸೂರಿನ 3ನೇ ಹೆಚ್ಚುವರಿ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯ ವಾರೆಂಟ್ ನೀಡಿದೆ. ಇವತ್ತು ನಡೆದ ವಿಚಾರಣೆಗೆ ಸ್ನೇಹಮಯಿ ಕೃಷ್ಣ ಗೈರಾದ ಹಿನ್ನೆಲೆ ನ್ಯಾಯಾಲಯದಿಂದ ಜಾಮೀನು ರಹಿತ ಬಂಧನಕ್ಕೆ ಆದೇಶ ಹೊರಡಿಸಲಾಗಿದೆ. ಸ್ನೇಹಮಯಿ ಕೃಷ್ಣ ವಿರುದ್ಧ ಕುಮಾರ್ ಅನ್ನೋರು ಚೆಕ್ ಬೌನ್ಸ್ ಪ್ರಕರಣ ದಾಖಲಿಸಿದ್ರು. ಕ್ರೈಮ್ ಲೋಕದ ಸುದ್ದಿಯನ್ನ ನೋಡ್ತಾ ಹೋಗೋಣ. ಕೊಲೆ ಕೇಸಲ್ಲಿ ಬೇಲ್ ಸಿಗದೇ ಇರುವ ಬಗ್ಗೆ ಆರೋಪಿ ದರ್ಶನ್ ಕುಟುಂಬಸ್ಥರ ಮುಂದೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಡೆವಿಲ್ ನಿರ್ಮಾಪಕ ಜೆವಿ ಪ್ರಕಾಶ್ ಭೇಟಿ ಬಳಿಕ ದರ್ಶನ್ಗೆ
ಸಿನಿಮಾದ ಬಗ್ಗೆ ಟೆನ್ಷನ್ ಶುರುವಾಗಿದೆ. 34 ದಿನದಿಂದ ಬಳ್ಳಾರಿ ಜೈಲು ವಾತಾವರಣ ಒಗ್ಗದೆ ದರ್ಶನ್ ಕುಗ್ಗಿದ್ದಾರೆ. ನಿನ್ನೆ ಭೇಟಿಗೆ ಬಂದಿದ್ದ ಪತ್ನಿ ಹಾಗೂ ಸಹೋದರನ ಬಳಿ ಇನ್ನೆಷ್ಟು ದಿನ ಜೈಲು ವಾಸ ಅಂತ ದರ್ಶನ್ ಅಳಲನ್ನ ತೋಡ್ಕೊಂಡಿದ್ದಾರೆ ಎನ್ನಲಾಗಿದೆ. ಅತ್ಯಾಚಾರ ಹಾಗೂ ಜೀವ ಬೆದರಿಕೆ ಪ್ರಕರಣದಲ್ಲಿ ಜೈಲಿನಲ್ಲಿರೋ ಶಾಸಕ ಮುನಿರತ್ನ ಜಾಮೀನು ಅರ್ಜಿಯ ವಿಚಾರಣೆ ಪೂರ್ಣಗೊಂಡಿದೆ. ಇವತ್ತು ಅರ್ಜಿ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಕ್ಟೋಬರ್ 3ಕ್ಕೆ ಜಾಮೀನು ಆದೇಶವನ್ನು ಕಾಯ್ದಿರಿಸಿದೆ. ಮುನಿರತ್ನ ಪರ ಹಿರಿಯ ವಕೀಲ ಅಶೋಕ್ ಹಾರ್ನಹಳ್ಳಿ ವಾದ ಮಂಡನೆ ಮಾಡಿದ್ದಾರೆ. ರಾಯಚೂರಲ್ಲಿ ಸಿನಿಮಾ ಸ್ಟೈಲಲ್ಲಿ ಅಂತಾರಾಜ್ಯ ಕಿಡ್ನಾಪರ್ಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕುನ್ನಟಗಿಯ ಮನೆಯಲ್ಲಿ 3 ಕಿಡ್ನಾಪರ್ಗಳನ್ನು ಬಂಧಿಸಲಾಗಿದೆ. ಪುಣೆಯಿಂದ 4ರನ್ನ ಕಿಡ್ನಾಪ್ ಮಾಡಿ ಕಿರಾತಕರು ಕೂಡಿಟ್ಟಿದ್ರು. ಹಣಕ್ಕೆ ಬೇಡಿಕೆ ಇಟ್ಟು ಮನಬಂದಂತೆ ಹಲ್ಲೆ ನಡೆಸಿದ್ದು ಬೆದರಿಕೆಯನ್ನ ಹಾಕಿದ್ದಾರೆ. ಮೊಬೈಲ್ ನೆಟ್ವರ್ಕ್ ಆಧರಿಸಿ ಕುನ್ನಟಗಿ ಗ್ರಾಮಕ್ಕೆ ಬಂದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮಹಾರಾಷ್ಟ್ರ ಚುನಾವಣೆ ಹಿನ್ನೆಲೆ ಗೋವಾದಿಂದ ಅಕ್ರಮವಾಗಿ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದಂತಹ ಮದ್ಯವನ್ನ ಬೆಳಗಾವಿಯಲ್ಲಿ ಜಪ್ತಿ ಮಾಡಲಾಗಿದೆ. ಅಬಕಾರಿ ಇಲಾಖೆ ಸಿಬ್ಬಂದಿ ಭರ್ಜರಿ ಕಾರ್ಯಾಚರಣೆ ನಡೆಸಿ ಕಂಟೈನರ್ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಮದ್ಯವನ್ನ ವಶಪಡಿಸಿಕೊಂಡಿದ್ದಾರೆ. ಕಣಕುಂಬಿ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ವೇಳೆ ಚಾಲಕ ಓಡಿ ಹೋಗಿದ್ದನ್ನ ಗಮನಿಸಿದ ಪೊಲೀಸರು ಕಂಟೈನರ್ ಪರಿಶೀಲಿಸಿದಾಗ 255 ಬಾಕ್ಸ್ಗಳಲ್ಲಿ 3060 ಬಾಟಲ್ ಪತ್ತೆಯಾಗಿದೆ. ಲಕ್ಷಾಂತರ ಮೌಲ್ಯದ ಮದ್ಯ ಜಪ್ತಿ ಮಾಡಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಬೆಂಗಳೂರಲ್ಲಿ 2 ಖತರ್ನಾಕ್ ಕಳ್ಳಿಯರನ್ನ ಪೊಲೀಸರು ಬಂಧಿಸಿದ್ದಾರೆ. ನಾಗರಭಾವಿಯ ರತ್ನಾಭರಣ ಜ್ಯುವೆಲರಿ ಶಾಪ್ಗೆ ಬೆಳ್ಳಿ ವಸ್ತುಗಳ ಖರೀದಿ ನೆಪದಲ್ಲಿ ಬಂದು ಹಣ ಕೊಡದೆ ಯಾಮಾರಿಸಿದ್ರು. ಪ್ರಕರಣ ಸಂಬಂಧ ಚಂದ್ರ ಲೇಔಟ್ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ನಡೆಸಿ ಅರೆಸ್ಟ್ ಮಾಡಿದ್ದಾರೆ.